ಅಲೈಕುಮ್. ಇವತ್ತು ನಾನು ರಂಜಾನ್ ಸೀರೀಸ್ನಲ್ಲಿ ಸ್ವೀಟ್ ಪಕೋಡ ಮಾಡ್ತಾಯಿದ್ದೀನಿ. ಅದು ಬೆಲ್ಲವನ್ನು ಉಪಯೋಗಿಸ್ಕೊಂಡು ಹೆಲ್ದಿಯಾಗಿ. ನಾನು ಇವಾಗ 2 ಕಪ್ ಬೆಲ್ಲವನ್ನು ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ಬೆಲ್ಲಗೆ 1 ಕಪ್ ನೀರನ್ನು ಸೇರಿಸಿ ಅದನ್ನು ಸ್ಟ್ರೈನರಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ನೀರನ್ನು ನಾವು ಶೋಧಿಸ್ಕೊಂಡು ಇಟ್ಕೊಬೇಕಾಗತ್ತೆ. ಹೌದು, ನಾನು ಒಂದು ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಇಟ್ಕೊಂಡು ಅದಕ್ಕೆ 4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸ್ತಿದ್ದೀನಿ. ಟ್ರೆಡಿಷ್ನಲಿ ಇದಕ್ಕೆ ಮೈದಾ ಉಪಯೋಗಿಸ್ತಾರೆ, ಬಟ್ ನಾನು ಅದನ್ನು ಮೈದಾ ಸ್ಕಿಪ್ ಮಾಡಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ, ಚುಟಕಿಯಷ್ಟು ಉಪ್ಪು ಮತ್ತು ಸೋಂಪು ಕಾಳು ಜೊತೆಯನ್ನು ಹಾಕಿ ಒಣಕೊಬ್ಬರಿ ಪೌಡರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಜೊತೆಗೆ ನಾವೇನು ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಲ್ಲದ ನೀರು, ಅದರಿಂದ ಈ ಹಿಟ್ಟನ್ನು ನಾವು ಪಕೋಡ ಹಿಟ್ಟು ಮಾಡ್ತೀವಲ್ಲ ಅಷ್ಟು ಗಟ್ಟಿ ಅಷ್ಟು ತೆಳ್ಳಗಿರಬಾರ್ದು, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ನಾನು ಈ ರೀತಿ ಕಲಸಿಟ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಕೈಯನ್ನು ನೀರಲ್ಲಿ ಹತ್ಕೊಂಡು ಇದನ್ನು ಪಕೋಡ ಥರ ಹಾಕ್ಕೊಂಡು ಹೋದರೆ ಮುಗಿತು. ತುಂಬ ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸಿಗೆ ಎಲ್ಲದಕ್ಕೂ ಸೂಪರ್ವಾಗಿರುತ್ತೆ. ಒಂದ್ಸರಿ ಇದು ಯೂಶ್ವಲಿ ನಾನು ಕರ್ನಾಟಕದಲ್ಲಂತೂ ಕೇಳಿಲ್ಲ. ಇದನ್ನು ನಾರ್ತಲ್ಲಿ ಇದನ್ನು ತುಂಬ ನೋಡಿದ್ದೀನಿ ಮತ್ತು ತಿಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವೀಟು ಮೈಲ್ಡಾಗಿರುತ್ತೆ. ಸ್ನ್ಯಾಕ್ಸ್ ರೆಸಿಪಿಗೆ, ಈವ್ನಿಂಗಿಗೆ, ಮಕ್ಕಳು ಲಂಚ್ ಬಾಕ್ಸಿಗೆ ಎಲ್ಲ ರೆಡಿ ಇರುತ್ತೆ. ಬಟ್ ಇದನ್ನು ನಾನು ಇವಾಗ ರಂಜಾನ್ ತಿಂಗಳಲ್ಲ, ಈಗ ಮಸೀದಿ ಕೊಟ್ಟು ಕಳಿಸೋದಕ್ಕೆ ಇಫ್ತಿಯಾರ್ ಟೈಮಿಗೆ ಮಾಡಿದ್ದೆ. ಎಲ್ಲವನ್ನು ಮಾಡಿ ಈಗ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ನನ್ನ ವೀಡಿಯೋನ ಲೈಕ್ ಮಾಡಿ.